ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅಂದರೆ ನಮ್ಮ ಕನ್ನಡಿಗರಿಗೆ ಹೊಸ ವರ್ಷ ಅಂತ ಅರ್ಥ ಅಲ್ವಾ. ಸೊ ಬನ್ನಿ ನಮ್ಮ ಮನೆಯಲ್ಲಿ ಹೇಗೆ ಯುಗಾದಿ ಹಬ್ಬ ಆಚರಿಸಿದ್ವಿ ಅಂತ ನೋಡೋಣ. ಏನೇನು ಊಟ, ಪೂಜೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ನಾನಿವತ್ತು ಡ್ರೈ ಫ್ರೂಟ್ಸ್ ಹೋಳಿಗೆ ಮಾಡೋಣ ಅಂತ ಹೋಗಿದ್ದೀನಿ. ಅದೊಂದು ಕಥೆನ ವ್ಯಥೆನ ಗೊತ್ತಿಲ್ಲ. ಫೈನಲಿ ಅದು ಇಟ್ ಟರ್ನ್ಡ್ ಔಟ್ ಗುಡ್ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಕಷ್ಟ ಆಯಿತು ಹೋಳಿಗೆ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಕೊಂಡು ಡ್ರೈ ಫ್ರೂಟ್ಸ್ದು ಅದನ್ನು ಈ ಥರ ಬಟರ್ ಪೇಪರ್ ಮೇಲೆ ಹಾಕಿ ನಾನು ಪ್ರೆಸ್ ಮಾಡಿದ್ದೀನಿ ಹೋಳಿಗೆನ. ಸ್ವಲ್ಪ ಟಫ್ ಆಯಿತು, ಅದು ಒಳಗಡೆದು ಸಾಫ್ಟ್ ಬರ್ತಾ ಇರಲಿಲ್ಲ. ಸಮ್ಹೌ ಟ್ರೈಡ್. ಆ್ಯಂಡ್ ನೆಕ್ಸ್ಟ್ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಚಿತ್ರಾನ್ನ ಮಾಡಲೇಬೇಕು. ಆ್ಯಂಡ್ ಒಂದು ಪಲ್ಯ ಇರಬೇಕಂತ ಬದನೆಕಾಯಿ ಪಲ್ಯ ಮಾಡಿದ್ದೀವಿ ಸಿಂಪಲ್ಲಾಗಿ. ಸ್ವಲ್ಪ ಹಪ್ಪಳ, ಶುಂಠಿ ಆ್ಯಂಡ್ ಮಾವಿನಕಾಯಿ ಪೊಳಲು ಅಂತಾರೆ, ಕೋಸಂಬರಿ, ಒಬ್ಬಟ್ಟು ಸಹ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. 2025 ಎಲ್ಲರಿಗೂ ಲಾಟ್ಸ್ ಆಫ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಅಂದ್ಕೊಳ್ಳಿ ಅಂತ ಭಾವಿಸ್ತೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಯುಗಾದಿ ಹಬ್ಬ ಸ್ಪೆಷಲ್ಗೆ ಅಂತ ತೋರಿಸ್ತೀನಿ, ಬನ್ನಿ ಒಂದು ಝಲಕ್ ನೋಡಿ. ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿದು ಉಪ್ಪಿನಕಾಯಿ ಥರ ಅಲ್ಲ ಇದು, ಅದು ಮಾತಾಡ್ಬೋದು ನೀವು. ಇಲ್ಲಿ ಹಪ್ಪಳ, ಸಂಡಿಗೆ, ಕೋಸಂಬರಿ, ಬದನೆಕಾಯಿ ಪಲ್ಯ, ಮಾವಿನಕಾಯಿ ಚಿತ್ರಾನ್ನ. ಇದು ಡ್ರೈ ಫ್ರೂಟ್ಸ್ ಹೋಳಿಗೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಇದು ಒಬ್ಬಟ್ಟಿನ ಸಾರು, ಅನ್ನ ತೋರಿಸ್ತೀನಿ, ವೈಟ್ ರೈಸ್, ತುಪ್ಪ. ಇದಿಷ್ಟಾಗಿತ್ತು ನಮ್ಮ ಯುಗಾದಿ ಹಬ್ಬದ ಅಡುಗೆಗಳು. ಸಿಂಪಲ್, ಬಟ್ ಎಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡೋದೇ ನನಗೆ ಫೆಸ್ಟಿವಲ್ ಅಂದರೆ. ಇನ್ಫ್ಯಾಕ್ಟ್ ಬರ್ತಾ ಇಲ್ಲ ಗೊತ್ತಿಲ್ಲ.